ಬೈಬಲ್ನಲ್ಲಿ ದೆವ್ವಗಳ ಕುರಿತು ಕೆಲವು ಸಂದೇಶಗಳನ್ನು ನೋಡಿದ್ದೇವೆ. ಸತ್ತವರು ದೆವ್ವವಾಗುವುದಿಲ್ಲ ಅಂತೇಳಿ ನೋಡಿದ್ದು, ಹಾಗೆ ಅನೇಕ ಸಂಗತಿಗಳು ನೋಡಿದ ಮೇಲೆ ಒಂದು ವಿಷಯ ನಾವು ನೋಡಿದ್ದೇವೆ. ಏನಂದರೆ, ಕೆಲವು ಪಾಸ್ಟ್ಗಳು ದೆವ್ವಗಳ ಹೆಸರು ಕೇಳ್ತಾರೆ, ಹೆಸರು ಕೇಳೋದ್ರಲ್ಲಿ ಬ್ಯುಸಿ ಇರ್ತಾರೆ ಅಂಥೇಳಿ. ಯಾಕಂದರೆ ದೆವ್ವಗಳಿಗೆ ಮನುಷ್ಯರ ಹೆಸರಿಲ್ಲ ಅನ್ನುವಂಥ ಸಂಗತಿ ಕೂಡ ಅವರು ತಿಳಿದಿಲ್ಲ ಅಂಥೇಳಿ ನಾವು ದೇವರ ವಾಕ್ಯ ನೋಡಿದ್ದೇವೆ. ಇವತ್ತಿನೊಂದು ವಿಷಯಕ್ಕೆ ಬರುವಾಗ, ಬೈಬಲಲ್ಲಿ ಹೆಣ್ಣು ದೆವ್ವಗಳು ಮತ್ತು ಮಗು ದೆವ್ವ ಅಥವಾ ಕುಟ್ಟಿ ಸೈತಾನ ಅಂತೇಳಿ ಕೆಲವು ದಿವಸಗಳಿಂದ ಹಿಂದೆ ಪ್ರಸಿದ್ಧವಾಗಿತ್ತು. ಸೊ ಬೈಬಲಲ್ಲಿ ಹೆಣ್ಣು ದೆವ್ವಗಳು ಅಥವಾ ಕುಟ್ಟಿ ಸೈತಾನ ಅನ್ನುವಂಥದ್ದು ಸಂಗತಿ ಇಲ್ಲ. ಯಾಕಂದರೆ ಇವು ನಮಗೆ ಬೈಬಲಿಂದ ಕೆಲವು ವಿಷಯಗಳು ನಾವು ತಿಳಿದ ಮೇಲೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಂತ ಹೇಳುವಾಗ, ಸತ್ಯವನ್ನು ತಿಳ್ಕೊಂಡಾಗಲೇ ನಾವು ಅಂಥ ವಿಷಯಗಳು ಕಂಡರೂ ಕೂಡ ಕೇಳಿದರೂ ಕೂಡ ಅದನ್ನು ನಿರಾಕರಿಸೋದಕ್ಕೆ, ಅದನ್ನು ತ್ಯಜಿಸೋದಕ್ಕೆ ಸಾಧ್ಯತೆ ಉಂಟು. ಒಂದು ವೇಳೆ ಅದು ನಮ್ಮ ತಿಳುವಳಿಕೆ ಇಲ್ಲದೆ ಹೋದರೆ ನಮಗೆ ಸತ್ಯವಾದಂಥ ನಂಬಿಕೆನೇ ಬರಲ್ಲ. ಅದಕ್ಕೆ ನಾವು ನೋಡುವಾಗ, ಬೈಬಲಲ್ಲಿ ಮೊದಲನೇದಾಗಿ ನೋಡುವಾಗ ಇವರು ಹೇಗೆ ನಾವು ಆ ಸಂಗತಿಗೆ ಹೋಗ್ತಾಯಿಲ್ಲ, ಇನ್ನಾದರೂ ಪರಿಪೂರ್ಣವಾಗಿ ನೋಡ್ತಾಯಿಲ್ಲ, ದೆವ್ವಗಳಂದರೆ ಯಾರು ಅಂಥೇಳಿ ಇನ್ನೂ ಹೋಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಭಾಗವಾಗಿ ನಾವು ನೋಡ್ತಿದ್ದೇವೆ. ಏನಂದರೆ, ಅವರ ಬಗ್ಗೆ ಹೇಳುವಾಗ ಇಲ್ಲಿ ಬಿದ್ದು ಹೋದ ದೂತರು ಅಥವಾ ಭ್ರಷ್ಟರಾದಂಥ ದೂತರು ಅಂತೇಳಿ 25:41. ಆಮೇಲೆ ಆತನ ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚಿಗೂ ಆತನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಇಲ್ಲಿ ಪಿಶಾಚಿ ಅಂತ ಹೇಳುವಾಗ ಡೆವಿಲ್ ಅಂತೇಳಿ ಇಂಗ್ಲೀಷ್ನಲ್ಲಿ, ಮತ್ತು ಆತನ ದೂತರು, ಇವರು ದೆವ್ವಗಳು ಅಥವಾ ಭೂತಗಳು ಅಥವಾ ಬೇರೆ ಬೇರೆ ವಿಧದಲ್ಲಿ ನಾವು ಕರೆ ಅಂತ ನೋಡ್ತೇವೆ. ಇವರುಗಳು ಹೀಗೆ ಬೈಬಲ್ನಲ್ಲಿ ದೆವ್ವ ಅಂತ ಕರೆದಿರುವಂಥದ್ದು ಉಂಟು. ಇದು ಹೇಗೆ ಅಂತ ಹೇಳಿ ನೋಡುವಾಗ ಮತ್ತೆ ಇನ್ನೊಂದು ವಾಕ್ಯ ನೋಡ್ತೇವೆ. ಜೆನೆಸಿಸ್ ಅಥವಾ ಉತ್ಪತ್ತಿ ಅಥವಾ ಆದಿಕಾಂಡ ಅಂಥೇಳಿ 6 ಮತ್ತು 2 ಮತ್ತು 4 ವರ್ಷ ನೋಡ್ತೇವೆ. ಸೌಂದರ್ಯವುಳ್ಳವರಾಗಿರುವುದನ್ನು ನೋಡಿ ದೇವರ ಪುತ್ರರು ತಮಗೆ ಇಷ್ಟವಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡರು. ಅನಂತರ ದೇವಪುತ್ರರು ಮನುಷ್ಯರ ಪುತ್ರರೊಂದಿಗೆ ಸಂಗಮಿಸಿದಾಗ ಮಕ್ಕಳು ಹುಟ್ಟಿದರು. ಇವರೇ ಪೂರ್ವಕಾಲದಲ್ಲಿ ಪ್ರಸಿದ್ಧರಾಗಿದ್ದ ಪರಾಕ್ರಮಶಾಲಿಗಳು, ಮಹಾಶರೀರಕರು ಎಂದು ಹೆಸರಾದರು. ಇವರನ್ನು ನೆಫಿಲಿಯರು ಎಂದು ಕರೆಯುತ್ತಿದ್ದರು. ಅಂದರೆ ಇಲ್ಲ ನೋಡುವಾಗ ಕೆಲವು ವಿಷಯಗಳು ನೋಡಿದೆವು. ಹೀಗೆ ಅವರನ್ನು ಇಲ್ಲಿ ನೋಡುವಾಗ ನೆಫಿಲಿಯರು ಅಂತೇಳಿ ನೋಡ್ತೇವೆ, ದೈತ್ಯರು ಅಥವಾ ಅಂಥ ಒಂದು ಸಂಬಂಧದಿಂದ ಹುಟ್ಟಿರುವಂಥವ್ರು. ಅದರಲ್ಲಿ ನಾವು ನೋಡುವಾಗ ಒಂದು ವಿಷಯ ನೋಡ್ತೇವೆ. ಇವರು ಕೂಡ ಇಲ್ಲಿ ದೇವರು ವಾಕ್ಯದಲ್ಲಿ ದೇವಪುತ್ರರು ಅಂತ ಬರೆದಿದ್ದರೂ ಕೂಡ, ದೇವಪುತ್ರರು ಇಲ್ಲಿ ಬರೆದಿರುವಂಥ ಅರ್ಥ ದೇವದೂತರ ಬಗ್ಗೆ ಹೇಳಿರುವಂಥದ್ದು. ಆದರೆ ದೇವದೂತರು ಅಂತ ಹೇಳಿ ಬರೆದಿದ್ದರೂ ಕೂಡ ಅಲ್ಲಿ ನಾವು ನೋಡ್ತೇವೆ, ಇಲ್ಲಿ ಬಿದ್ದು ಹೋದಂಥ ಅಥವಾ ಭ್ರಷ್ಟರಾದಂಥ ದೂತರ ಬಗ್ಗೆ ಅವರನ್ನು ದೇವಪುತ್ರರಿಂದ ಕರೆದಿರುವಂಥದ್ದು. ಅದನ್ನು ಯೋಬನ ಗ್ರಂಥದಲ್ಲಿ ಕೂಡ ನೋಡ್ತೇವೆ. ದೇವಪುತ್ರರು ದೇವರ ಸನ್ನಿಧಿಗೆ ಬಂದಾಗ ಸೈತಾನನು ಕೂಡ ಬಂದನು ಅಂತ ಹೇಳಿ ಒಂದು ವಾಕ್ಯ ನೋಡ್ತೇವೆ. ಹಾಗಾದರೆ ಇಲ್ಲಿ ದೇವಪುತ್ರರು ಅಂತ ಕೂಡ ಬರೆದಿರುವಂಥದ್ದು ಉಂಟು. ಆದರೆ ಅಲ್ಲಿ ನೋಡುವಾಗ ಅಲ್ಲಿ ಬಿದ್ದು ಹೋದಂಥವರು ಭ್ರಷ್ಟರಾಗಿರುವಂಥ ದೂತರ ಬಗ್ಗೆ ಕೂಡ ಹೇಳಿರುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಹಾಗಾದರೆ ಇವರನ್ನು ಯಾರು ಬಿದ್ದು ಹೋದಂಥ ದೇವದೂತರನ್ನು, ಭ್ರಷ್ಟರಾದಂಥ ದೂತರನ್ನು ಬೈಬಲಲ್ಲಿ ಏನಂತ ಕರೀತೆ ಅಂತ ನೋಡುವಾಗ, ದೆವ್ವ ಅಥವಾ ದುರಾತ್ಮ ಮತ್ತು ಇನ್ನೊಂದೆರಡು ಪದಗಳಲ್ಲಿ ಕರೆದಿರುವಂಥ ನೋಡ್ತೇವೆ. ಮೊದಲನೇದಾಗಿ ನೋಡುವಾಗ ಮತ್ತೆ ಸುವಾರ್ತೆ 9ನೇ ಅಧ್ಯಾಯ 32ನೇ ವಚನ, ಅವರು ಹೊರಟು ಹೋಗುತ್ತಿರುವಾಗ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಯೇಸುವಿನ ಬಳಿಗೆ ಕರೆತಂದರು. ಇಲ್ಲ ನೋಡ್ತೇವೆ, ಇಂಗ್ಲೀಷ್ನಲ್ಲಿ ಡೆವಿಲ್ ಎಂಬುದಾಗಿ ಬಂದಿದೆ, ಆದರೆ ಕನ್ನಡದಲ್ಲಿ ದೆವ್ವ ಹಿಡಿದ ಅಂತೇಳಿ. ಅಂದರೆ ಇಲ್ಲಿ ಅದಕ್ಕೆ ದೆವ್ವ ಅಂತೇಳಿ ತರ್ಜುಮೆ ಮಾಡೋಂಥದ್ದು. ಮಾರ್ಕ 1:23 ನೋಡ್ತೇವೆ. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಮಾರ್ಕನ ಸುವಾರ್ತೆಯಲ್ಲಿ ಮತ್ತು ಬೇರೆ ಇನ್ನೂ ಅನೇಕ ಕಡೆಯಲ್ಲಿ ನೋಡುವಾಗ ಹೆಚ್ಚಾಗಿ ಅನ್ಕ್ಲೀನ್ ಸ್ಪಿರಿಟ್ ಅಂತ ಹೇಳಿ ಬರೆದಿರೋ ನೋಡ್ತೇವೆ. ಅದನ್ನು ಬೇರೆ ವಿಷಯಕ್ಕೆ ಬರುವಾಗ ಈವಿಲ್ ಸ್ಪಿರಿಟ್ ಬೇರೆ ಬೇರೆ ಕಡೆನೂ ಬರೆದಿರುವಂಥುಂಟು. ಆದರೆ ಕನ್ನಡದಲ್ಲಿ ನೋಡುವಾಗ ಅದಕ್ಕೆ ದೆವ್ವ ಅಥವಾ ಇಲ್ಲಿ ನಾವು ನೋಡ್ತೇವೆ ಅನ್ಕ್ಲೀನ್ ಸ್ಪಿರಿಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಬರೆದಿರೋ ನೋಡ್ತೇವೆ. ಇಲ್ಲಿ 1 ಯೋಹಾನ 4:1 ಕೂಡ ಬರೀತಾನೆ. ಏನಂದರೆ, ಪ್ರಿಯರೇ, ಅನೇಕ ಸುಳ್ಳು ಪ್ರವಾದಿಗಳು ಲೋಕದಲ್ಲಿ ಬಂದಿರೋದ್ರಿಂದ ನೀವು ಎಲ್ಲ ಆತ್ಮಗಳ ನುಡಿಗಳನ್ನು ನಂಬದೆ ಆಯಾ ಆತ್ಮಗಳ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಅಂತೇಳಿ. ಇಲ್ಲ ನೋಡುವ ಇಂಗ್ಲೀಷ್ನಲ್ಲಿ ಸ್ಪಿರಿಟ್ಸ್ ಅಂತ ಹೇಳಿರುವಂಥದ್ದು. ಆದರೆ ಬೈಬಲಲ್ಲಿ ಕ್ಯಾಪಿಟಲ್ ಎಸ್ನಿಂದ ಸ್ಟಾರ್ಟ್ ಆದಂಥ ಸ್ಪಿರಿಟ್ಗೂ ಮತ್ತು ಸ್ಮಾಲ್ ಲೆಟರ್ ಎಸ್ನಿಂದ ಸ್ಟಾರ್ಟ್ ಆಗಿರುವಂಥ ಸ್ಪಿರಿಟ್ ಅನ್ನುವಂಥ ಪದಕ್ಕೂ ವ್ಯತ್ಯಾಸ ಉಂಟು. ಬೈಬಲಲ್ಲಿ ಎಲ್ಲಿ ಕ್ಯಾಪಿಟಲ್ ಎಸ್ನಿಂದ ಸ್ಪಿರಿಟ್ ಅಂತ ಬರೆದಿರೋ ಅದು ಪವಿತ್ರಾತ್ಮನ ಬಗ್ಗೆ, ಪರಿಶುದ್ಧಾತ್ಮನ ಬಗ್ಗೆ ಬರ್ತಿರೋಂಥ ನೋಡ್ತೇವೆ. ಇಲ್ಲಿ 1 ಯೋಹಾನ 3 ಸ್ಮಾಲ್ ಲೆಟರ್ನಿಂದ ಬರೆದ ಸ್ಪಿರಿಟ್. ಹಾಗಾದರೆ ಇಲ್ಲ ನೋಡ್ತೇವೆ, ಬಿದ್ದು ಹೋದಂಥ ಭ್ರಷ್ಟರಾದಂಥ ದೂತರನ್ನು ಬೈಬಲಲ್ಲಿ ದುರಾತ್ಮ, ಅಶುದ್ಧ ಆತ್ಮ, ದೆವ್ವಗಳು ಹೀಗೆಲ್ಲ ಕರೆದಿರುವಂಥದ್ದು ಉಂಟು. ಹಾಗಿದ್ರೆ 3ನೇ ವಿಷಯಕ್ಕೆ ಬರ್ತೇವೆ. ಹಾಗಿದ್ರೆ ಇವು ಅಂದರೆ ಬಿದ್ದು ಹೋದಂಥ ದೂತರನ್ನೇ ದೆವ್ವಗಳು, ಅಶುದ್ಧಾತ್ಮಗಳು ಅಥವಾ ಪಿಶಾಚಿ ಬೇರೆ ಬೇರೆ ಪದಗಳಲ್ಲಿ ಕರೆದಿರುವಾಗ, ದೂತರ
ಏನಂತಾರೆ ನಿಜಾಂಶ ಏನಿದೆ ಬೈಬಲ್ನಲ್ಲಿ ತಿಳಿಸಿರುವಂಥದ್ದು ಅದನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಅದಕ್ಕೆ ನಾವು ನೋಡುವಾಗ 3ನೇ ವಿಷಯಕ್ಕೆ ಬರುವಾಗ ದೂತರು ಅಂತೇಳಿ ದೇವದೂತರ ಬಗ್ಗೆ ನೋಡುವಾಗ ಎಲ್ಲ ಕಡೆಯೂ ಅವರ ಲಿಂಗವನ್ನು ಏನಂತಾರೆ ಪುಲ್ಲಿಂಗ ಎಂಬುದಾಗಿ ಬರೆದಿರುವಂಥ ನೋಡ್ತೇವೆ. ಹೇಗೆ ನಮ್ಗೆ ಗೊತ್ತುಂಟು ಮ್ಯಾಸ್ಕ್ಯುಲಿನ್, ಫೆಮಿನೈನ್ ಮತ್ತು ನ್ಯೂಟ್ರಲ್ ಅಂತೇಳಿ, ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ ಅಂಥೇಳಿ. ಆದರೆ ದೂತರ ಬಗ್ಗೆ ಬರೆದಿರುವಾಗ ಎಲ್ಲ ಕಡೆಯಲ್ಲಿಯೂ ಅವರಿಗೆ ಹೇಗೆ ಬೈಬಲ್ನಲ್ಲಿ ವಿವರಿಸಿದೆ ಅಂತೇಳಿ ನೋಡುವಾಗ ನೋಡ್ತೇವೆ ಪುಲ್ಲಿಂಗದಲ್ಲಿ ಅವರನ್ನು ವಿವರಿಸಿತು. ಹೇಗೆ ನಾವು ಇದರ ವಿಷಯಗಳು ನಾವು ನೋಡಬೇಕಾದ್ರೆ ದೇವದೂತರು ಹೇಗೂ ಆತ್ಮಿಕ ಜೀವಿಗಳು, ಅವರಿಗೆ ಏನಂತಾರೆ ಯಾವುದೇ ರೀತಿಯಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗದಲ್ಲಿ ವಿಂಗಡಣೆ ಮಾಡಲು ಸಾಧ್ಯವಿಲ್ಲ. ಆದರೂ ಕೂಡ ಬೈಬಲಲ್ಲಿ ವಿಶೇಷವಾಗಿ ಇವರ ಬಗ್ಗೆ ಬರೆದಿರುವಾಗ ನಾವು ನೋಡ್ತೇವೆ ಪುಲ್ಲಿಂಗದಲ್ಲಿಯೇ ಅವರನ್ನು ಸೂಚಿಸಿರುವಂಥದ್ದು. ಆದಿಕಾಂಡ ಅಥವಾ ಉತ್ಪತ್ತಿ ಜೆನೆಸಿಸ್ 19ರಿಂದ 19ನೇ ಅಧ್ಯಾಯ 1-22 ವಚನ ನೋಡುವಾಗ ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರು ಬಾಗಿಲಲ್ಲಿ ಕುಳಿತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ತಲೆಬಾಗಿ ನಮಸ್ಕರಿಸಿ. ಇಲ್ಲಿ 1-22 ವಚನ ನೋಡುವಾಗ ಅಲ್ಲಿ ಪುರುಷರು ಇದ್ದರು, ದೇವದೂತರನ್ನು ಪುರುಷರು ಎಂಬುದಾಗಿ ಬರೆದಿರುವಂಥ ನೋಡ್ತೇವೆ. ಅದೇ ರೀತಿ ಜಡ್ಜಸ್ ಅಥವಾ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 13ನೇ ಅಧ್ಯಾಯ ನೋಡ್ತೇವೆ. ತರುವಾಯ ಆ ಸ್ತ್ರೀಯು ತನ್ನ ಗಂಡನ ಬಳಿಗೆ ಹೋಗಿ, ಒಬ್ಬ ದೇವರ ಪುರುಷನು ನನ್ನ ಹತ್ತಿರ ಬಂದಿದ್ದನು, ಅವನು ರೂಪವು ದೇವದೂತನ ರೂಪದಂತಿದ್ದು ಭಯಂಕರನಾಗಿದ್ದನು. ನೀನು ಎಲ್ಲಿಂದ ಬಂದಿ ಎಂದು ನಾನು ಅವನನ್ನು ಕೇಳಲಿಲ್ಲ, ಅವನು ತನ್ನ ಹೆಸರನ್ನು ತಿಳಿಸಲಿಲ್ಲ. ಅದರಲ್ಲಿ ನೋಡ್ತೇವೆ ಇಲ್ಲಿ ಬಂದಿರುವಂಥ ಪುರುಷನು ದೇವದೂತನಂತಿದ್ದನು ಮತ್ತು ಅದನ್ನು ಒಬ್ಬ ಪುರುಷನು ಬಂದಿದ್ದನು, ದೇವರ ಪುರುಷನು. ದೂತರ ಬಗ್ಗೆ ವಿವರಿಸಿರುವಾಗ ಪುರುಷರು. ಮತ್ತು ಇಲ್ಲಿ ಯಾವ ವಿಷಯದಲ್ಲಿ ಹೇಳ್ತಾನೆ, ಸಂಸೋನನ ಜನನದ ವಿಷಯದಲ್ಲಿ ಇಲ್ಲಿ ದೂತನು ಅದನ್ನು ತಿಳಿಸಲು ಬಂದಿರುವಂಥ ಸಂಗತಿ ನೋಡ್ತೇವೆ. ಮತ್ತು 28:2 ಮತ್ತು 3 ಕೂಡ ನೋಡ್ತೇವೆ, ಇಗೋ ಮಹಾ ಭೂಕಂಪುಂಟವಾಯಿತು, ಕರ್ತನ ದೂತನ ಆಕಾಶದಲ್ಲಿ ಬಂದು ಆ ಕಲ್ಲನ್ನು ಬಾಗಿಲಿಂದ ಉಳಿಸಿ ಅದರ ಮೇಲೆ ಕುಳಿತುಕೊಂಡಿದ್ದನು. ಅವನ ಮುಖಭಾವವು ಮಿಂಚಿನಂತಿತ್ತು, ಅವನ ಉಡುಪು ಹಿಮದಂತೆ ಬೆಳಗಿತ್ತು. ಎಲ್ಲ ನೋಡ್ತೇವೆ ಕರ್ತನಾದ ಯೇಸುಕ್ರಿಸ್ತನ ಪುನರುತ್ಥಾನ ನಂತರ ಮರಿಯಳು ಮತ್ತಿತರರು ಏನಂತಾರೆ ಸಮಾಧಿ ಬಳಿಗೆ ಹೋದಾಗ ಎಲ್ಲ ನೋಡ್ತೇವೆ ಪುರುಷನನ್ನು ನೋಡಿದ್ರು. ಅಲ್ಲಿ ಕುಳಿತುಕೊಂಡಿದ್ದನು ಬರೆದಿರುವಂಥದ್ದು. ಕುಳಿತುಕೊಂಡಿತ್ತು ಎಲ್ಲಿಗೂ ದೇವದೂತರನ್ನು ಇತ್ತು ಹೋಯ್ತು ಹಾಗೆ ವಸ್ತುವಿನ ರೀತಿಯಲ್ಲಿ ನಿರ್ಜೀವ ವಸ್ತುವಿನ ರೀತಿಯಲ್ಲಿ ವರ್ಣಿಸಿಲ್ಲ. ಅದೇ ಸಮಯಕ್ಕೆ ಇಲ್ಲಿ ಕುಳಿತುಕೊಂಡಿದ್ದಳು ಅಂತ ಕೂಡ ಬರೆದಿಲ್ಲ. ಮತ್ತು ಅಲ್ಲೇ ಅಷ್ಟೇ ಅಲ್ಲ, ಮುಂದಿನ ಭಾಗದಲ್ಲಿ ನೋಡುವಾಗ ಅವನ ಮುಖಭಾವವು, ಅದರ ಮುಖಭಾವ ಅಂತ ಹೇಳಿಲ್ಲ ಅಥವಾ ಅವಳ ಮುಖಭಾವ ಅಂತ ಹೇಳಿಲ್ಲ, ಅವನ ಮುಖಭಾವವು ಪುರುಷನ ಬಗ್ಗೆ. ದೇವದೂತರು ಪುರುಷರು ಬೈಬಲ್ನಲ್ಲಿ ಇದು ಸ್ಪಷ್ಟವಾಗಿ ಇದೆ. ಮುಂದೆ ಅಷ್ಟೆಲ್ಲ ಮುಂದಿನ ಭಾಗದಲ್ಲಿ ಬರುವಾಗ ಎರಡು ಹೆಸರುಗಳ ಬಗ್ಗೆ ನೋಡ್ತೇವೆ. ದಾನಿಯೇಲ 10:13 ನೋಡ್ತೇವೆ, ಪಾರಸಿಯ ರಾಜ್ಯದ ದಿವ್ಯಪಾಲಕನು 20 ದಿನ ನನ್ನನ್ನು ತಡೆಯಲು ಈಗ ಪ್ರಧಾನ ದಿವ್ಯಪಾಲಕರಲ್ಲೊಬ್ಬರಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜ ಸಂಗಡ ಹೋರಾಡಿ ಅಂತೇಳಿ ಎಲ್ಲ ನೋಡ್ತೇವೆ. ಇಲ್ಲಿ 2 ಹೆಸರುಗಳನ್ನು ದೇವರು ಬೈಬಲಲ್ಲಿ ಸೂಚಿಸಿದ್ದಾರೆ. ಒಬ್ಬನ ಹೆಸರು ಮಿಕಾಯೇಲ ಎಂಬುದಾಗಿ, ಇದು ಸಹ ಪುರುಷನ ಹೆಸರು. ಮತ್ತು ಲೂಕ 1:19-24 ವಚನ ನೋಡ್ತೇವೆ, ಇವರು ಇಲ್ಲಿ ಗಬ್ರಿಯೇಲನ್ ಅಂತ ಹೆಸರು ಬರೆದಿರುವಂಥದ್ದು. ಗಬ್ರಿಯೇಲನ್ ಅಂತ ಹೆಸರು ಕೂಡ ಪುರುಷನ ಹೆಸರನ್ನು ಸೂಚಿಸುವಂಥದ್ದೇ ಆಗಿದೆ. ಅದಕ್ಕೆ ನೋಡ್ತೇವೆ ಇಲ್ಲಿವರೆಗೂ ನೋಡುವಾಗ ಹೇಗೂ ದೇವರು ತನ್ನ ದೂತರನ್ನುಂಟು ಮಾಡಿದನು. ಆ ದೂತರುಗಳನ್ನು ಪುಲ್ಲಿಂಗದಲ್ಲಿಯೇ ಪುರುಷರನ್ನಾಗಿ ಗುರುತಿಸಿರುವಂಥದ್ದು, ಪುರುಷರ ಹೆಸರಿಂದ ಕರೆದಿರುವಂಥದ್ದು ನೋಡ್ತೇವೆ. ಇಷ್ಟೊಂದು ಸ್ಪಷ್ಟವಾಗಿರುವಾಗ ಬೈಬಲಲ್ಲಿ ಹೆಣ್ಣು ದೂತರಿಲ್ಲ. ದೂತರಂದ ತಕ್ಷಣ ಹೆಣ್ಣು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಮತ್ತು ಅಷ್ಟೇ ಅಲ್ಲ, 4ನೇ ವಿಷಯಕ್ಕೆ ಬರುವಾಗ ಇದನ್ನು ನೋಡ್ತೇವೆ, ಮಕ್ಕಳು ಕೂಡ ದೇವದೂತರಂತಲ್ಲ. ನೆಕ್ಸ್ಟ್ ಆಗಿ ದೇವದೂತರಂದರೆ ಭಾಳ ಚಿಕ್ಕ ಮಕ್ಕಳು, ಮತ್ತು ಅದರಲ್ಲಿ ಏನಂತಾರೆ ಹೆಣ್ಣು ಮಗುವಾಗಿ ಹುಡುಗಿಯಾಗಿ ಚಿತ್ರವನ್ನು ಮಾಡುವಂಥದ್ದು ನೋಡ್ತೇವೆ. ಆದರೆ ಮಕ್ಕಳು ದೇವದೂತರಿಲ್ಲ. ಯಾಕೆ ನೋಡ್ತೇವೆ ಮತ್ತೆ 22:30 ಹೇಳ್ತಾನೆ, ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಡುವುದಿಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಅವರು ಇರುತ್ತಾರೆ. ಪರಲೋಕದಲ್ಲಿರುವಂಥ ದೇವದೂತರು ಹೇಗಿರ್ತಾರೆ? ಮಕ್ಕಳಾಗಿರ್ತಾರಾ ಅಥವಾ ಮುದುಕರಾಗಿರ್ತಾರಾ? ಇಲ್ಲ, ವಯಸ್ಕರಾಗಿ ಇರುವಂಥದ್ದು. ದೇವರು ವಯಸ್ಕರಾದಂಥ ದೂತರನ್ನೇ ಉಂಟು ಮಾಡಿರ್ತಾನೆ, ಅಡಲ್ಟ್ಸ್ ಅಂತೇಳಿ. ದೇವರು ಆದಾಮನನ್ನು ಕೂಡ ಮಗುವಾಗಿ ಬಾಲಕನಾಗಿ ಮಾಡಲಿಲ್ಲ ಅಥವಾ ಮುಪ್ಪಿನ ಪ್ರಾಯದವನಾಗಿ ಉಂಟು ಮಾಡಲಿಲ್ಲ, ವಯಸ್ಕನನ್ನಾಗಿ ಅಡಲ್ಟನ್ನಾಗಿ ಮಾಡಿದ್ರು. ಸೊ ದೇವದೂತರು ಹಾಗಿರ್ಬೋದು. ಮತ್ತು ಅಷ್ಟೆಲ್ಲ ಮತ್ತೆ 22:30 ನೋಡಿದ ಪ್ರಕಾರ ಅಲ್ಲಿ ಮದುವೆ ಮಾಡಿಕೊಡುವಂಥದ್ದಿಲ್ಲ ಪರಲೋಕದಲ್ಲಿ ಅಂತ ಹೇಳಿದ್ಮೇಲೆ ಅಲ್ಲಿ ಚಿಕ್ಕ ಮಕ್ಕಳು ದೇವದೂತರಾಗಿ ಹುಟ್ಟುವಂಥದ್ದು ಬರೋದು ಅವಕಾಶನೇ ಇಲ್ಲ, ಚಾನ್ಸೇ ಇಲ್ಲ ಅಂಥ ಒಂದು ವಿಷಯನೇ ಇಲ್ಲ. ಹಾಗಾದರೆ ಇಷ್ಟೆಲ್ಲ ಬಂದಮೇಲೆ ಮುಂದಿನ ಸಂಗತಿಗೆ ಬರ್ತೇವೆ.
ಹೆಣ್ಣು ದೆವ್ವ ಅನ್ನೋಂಥದ್ದು ಇಲ್ಲ. ಬಿದ್ದು ದೂತರು, ಭ್ರಷ್ಟರಾದಂಥ ದೂತರು ಅಂತ ಹೇಳುವಾಗ ದೆವ್ವಗಳಲ್ಲಿ ಹೆಣ್ಣು ಅನ್ನುವಂಥದ್ದಿಲ್ಲ. ಅನೇಕ ಪಾಠಗಳು ನಾವು ಮೊದಲೇ ನೋಡಿರೋ ಹಾಗೆ ಹೇಗೆ ಅವ್ರಿಗೆ ಹೋಗಿ ಹೆಸರು ಕೇಳಿದ ಆ ದೆವ್ವ ಹಿಡಿದಿರುವಂಥ ವ್ಯಕ್ತಿ ಅಥವಾ ದೆವ್ವವು ಯಾವುದೋ ಒಂದು ಪುರುಷರ ಹೆಸರು ಹೇಳುವಂಥದ್ದು ಉಂಟು ಅನೇಕ ಸಾರಿ. ಅವ್ರ ಹೆಸರು ಇಂಥವ್ರು ದೆವ್ವ ಆಗಿದ್ದಾರೆ ಪಾಷಣಿಗೆ ಅದಕ್ಕೆ ತಿಳುವಳಿಕೆ ಇಲ್ಲ. ಬಿಡಿಸೋ ಎಕ್ಸ್ಪರ್ಟ್ಗಳಿದ್ದಾರೆ, ಆದರೆ ಹೆಸರುಗಳು ಮನುಷ್ಯರ ಹೆಸರು ಇರಲ್ಲ ಅನ್ನೋಂಥ ತಿಳುವಳಿಕೆ ಇಲ್ಲ. ಮತ್ತು ಎರಡನೇ ವಿಷಯಕ್ಕೆ ಬರುವಾಗ ಅನೇಕ ಸಾರಿ ದೆವ್ವಗಳ ಹೆಸರು ಹೆಣ್ಣು ದೆವ್ವ ಇರೋದೇ ಇಲ್ಲ. ದೆವ್ವಗಳಲ್ಲಿ ಹೆಣ್ಣು ಇಲ್ಲ, ಹುಡುಗಿ ಇಲ್ಲ. ಇಷ್ಟೊಂದು ವಾಕ್ಯಗಳು ನೋಡೋದು ಬೈಬಲ್ನ ಆಧಾರದ ಮೇಲೆ. ಆದರೂ ಪಾಸ್ಟ್ರು ಅವರ ಹೆಸರು ಇಂಥ ಹೆಸರು ಅಂತ ಹೇಳ್ಕೊಂಬರ್ತಾರೆ. ಇಂಥ ಪಾಸ್ಟ್ರುಗಳಿದ್ದಾರೆ. ಈ ಪಾಸ್ಟ್ರುಗಳು ಕೇವಲ ಇದರಲ್ಲೇ ಬಿದ್ದಿದ್ದಾರೆ ಇಂಥವ್ರು. ಮತ್ತು ಇಂಥವ್ರ ಹಿಂದೆ ಕೂಡ ಭಾಳ ಜನ ಹೋಗ್ತಾರೆ. ಅಂಧಭಕ್ತರು, ನಂಬಿಕೆ ಹೈಲೋ ಪ್ರೇಜಲ್ ಅನ್ನೋರು ಭಾಳ ಇದ್ದಾರೆ. ಕೆಲವರು ಇವ್ರ ಹಿಂದೆ ಹೋಗ್ತಾರೆ. ಅದೇ ಅವರಿಗೆ ಬೈಬಲ್ನ ಪ್ರಕಾರ ತಿಳುವಳಿಕೆ ಇಲ್ಲ. ದೆವ್ವ ಆಗುವಂಥವ್ರು ಸತ್ತವರು ದೆವ್ವ ಆಗಲ್ಲ. ದೆವ್ವರ ಹೆಸರುಗಳು ಮನುಷ್ಯರ ಹೆಸರಿರಲ್ಲ. ಮತ್ತು ದೆವ್ವಗಳು ಹೆಣ್ಣು ದೆವ್ವಗಳಾಗಲಿ ಹುಟ್ಟಿ ಸೈತಾನಾಗಲಿ ಇರುವಂಥದ್ದು ಇಲ್ಲವೇ ಇಲ್ಲ ಬೈಬಲ್ನಲ್ಲಿ. ಅದಕ್ಕೆ ಏನು ನೋಡ್ತೇವೆ, ಹೆಣ್ಣು ದೆವ್ವ ಅಂತ ಅಷ್ಟೇ ಅಲ್ಲ, ಮತ್ತು ಅದರ ಪ್ರಕಾರ ಮೋಹಿನಿ, ನಾಗಿನಿ ಇವೆಲ್ಲ ನೋಡ್ತೇವೆ. ಸುಂದರವಾದ ಹೆಣ್ಣಾಗಿ ದೆವ್ವ ಬಂತು, ಅಥವಾ ಹಾವು ಸರ್ಪವು ಹೆಣ್ಣಿನ ರೂಪದಲ್ಲಿ ಬಂತು. ಇವೆಲ್ಲ ಕಥೆಗಳು. ಬೈಬಲ್ ಪ್ರಕಾರ ಇವೆಲ್ಲವುಗಳು ಅಲ್ವೇ ಅಲ್ಲ. ಅದೇನೋ ನಾವು ಕಂಡರೂ ಕೂಡ, ಅದೇನೋ ತಿಳಿದರೂ ಕೂಡ ಬೈಬಲ್ ವಾಕ್ಯ ತಿಳುವಳಿಕೆಯ ಮೇಲೆ, ಬೈಬಲ್ ವಾಕ್ಯ ತಿಳಿದು ನಂಬಿದ ಮೇಲೆ ಅವೆಲ್ಲವುಗಳು ನಾವು ತಿರಸ್ಕರಿಸಬೇಕಾಗುತ್ತೆ. ಮತ್ತು ನಮಗೆ ಸತ್ಯವೂ ಅಂಥ ಮೂಢನಂಬಿಕೆಯನ್ನು ನಮಗೆ ಹೊರಗೆ ತರುವಂಥದ್ದಾಗಿದೆ. ಬೈಬಲ್ ಓದಲಾರದೇ ಇರೋಂಥವ್ರು ಇಂಥವುಗಳನ್ನು ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಇದನ್ನು ನೋಡ್ತೇವೆ, ಅನ್ಯರಿಂದ ಇವುಗಳು ಬಂದಿರುವಂಥದ್ದು. ಅದಕ್ಕೆ ನಾವು ನೋಡ್ತೇವೆ, ಬೈಬಲ್ ಓದದೇ ಇರುವಂಥವ್ರು ಏನೋ ಡ್ರಾಮಾ ಅಥವಾ ಏನೇನೋ ಮಾಡಿದಾಗ ಚಿಕ್ಕ ಹೆಣ್ಣು ಮಕ್ಕಳನ್ನು ಅಥವಾ ಹುಡುಗಿಯರನ್ನು, ಬಾಲಕಿಯರನ್ನು ದೇವದೂತರನ್ನಾಗಿ ಮಾಡ್ತಾರೆ. ಯಾಕಂದರೆ ಅವರ ಪ್ರಜ್ಞೆಯಲ್ಲಿ ಅದೇ ಇದೆ, ಅಂದರೆ ದೇವದೂತರಂದರೆ ಹೆಣ್ಣಾಗಿ. ಬೈಬಲ್ ಸ್ಪಷ್ಟವಾಗಿದ್ದರೂ ಕೂಡ ಅದನ್ನು ಮಾಡುವಂತ ನೋಡ್ತೇವೆ. ಇದು ತಪ್ಪಾದ ಸಂಕೇತ. ಮತ್ತು ಅಷ್ಟೇ ಅಲ್ಲ, ಇವತ್ತೆಲ್ಲರೂ ಏಂಜಲ್ ಅಂತೇಳಿ ಹೆಸರಿಡ್ತಾರೆ. ಯಾರೋ ಹುಡುಗರಿಗೆ ಇಡಲ್ಲ, ಆದರೆ ಹುಡುಗಿಯರಿಗೆ ಇಡುತ್ತಾರೆ. ಮತ್ತು ಯಾರು ಕೂಡ ಅದನ್ನು ಅಪೋಸ್ ಮಾಡಲ್ಲ, ಯಾರು ಕೂಡ ಇದು ತಪ್ಪು ಅಂತ ಹೇಳಲ್ಲ. ಅಂದರೆ ಅವರ ನಂಬಿಕೆಯಲ್ಲಿ ಅದೇ ಉಂಟು, ದೂತರು ಅಂದರೆ ಹೆಣ್ಣು. ಅದು ಬೈಬಲ್ನಲ್ಲಿ ಹಾಗಿಲ್ವೇ ಇಲ್ಲ. ಅದಕ್ಕೆ ನೋಡುವಾಗ ಅಂಥದ್ದೇ ಒಂದು ಸಂಗತಿಯಾಗಿ ನಾವು ನೋಡ್ತೇವೆ. ಕೀರ್ತನೆಗಳು ಅಥವಾ ಸಾಮ್ಸ್ 96ನೇ 5ನೇ ವಚನದಲ್ಲಿ ಇಲ್ಲಿ ಹೀಗೆ ಬರೆದಿದೆ, ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ, ಯೆಹೋವನಾದರೂ ಗಗನಮಂಡಲವನ್ನು ನಿರ್ಮಿಸಿದವನು ಅಂತೇಳಿ. ಇದು ಯಾವುದರಲ್ಲಿ? BSI ಬೈಬಲ್ ಸೊಸೈಟಿ ಆಫ್ ಇಂಡಿಯಾದ ತರ್ಜುಮೆಯಲ್ಲಿ ಜನಾಂಗಗಳ ದೇವತೆಗಳು ಅಂತ ಹೇಳಿ ಬರೆದಿದ್ದಾರೆ. ಅದು ಕೂಡ ಕನ್ನಡದಲ್ಲಿ ಬೈಬಲ್ ನೀವು ನೋಡುವಾಗ ಮೂಲ ಗ್ರೀಕ್ ಮತ್ತು ಇಬ್ರಿ ಭಾಷೆಯನ್ನು ತರ್ಜುಮೆ ಮಾಡಲಾಗಿದೆ ಅಂತ ಹೇಳ್ತಾರೆ. ಅವ್ರು ಯಾವ ಟೆಕ್ಸ್ಟ್ನಿಂದ ಮಾಡಿರೋ ಗೊತ್ತಿಲ್ಲ, ಆದರೆ ಇಲ್ಲಿ ಕನ್ನಡದಲ್ಲಿ ದೇವತೆಗಳು ಅಂತ ಮಾಡಿರುವಂಥದ್ದು. ಬೈಬಲಲ್ಲಿ ದೇವತೆ ಅನ್ನೋಂಥದ್ದಿಲ್ಲ. ಅದು ಒಂದು ವಿಷಯ ನಾವು ಬೇರೆ ದಿವಸದಲ್ಲಿ ನೋಡೋಣ. ಹೇಗೂ ಇಲ್ಲಿ ಇಂಗ್ಲೀಷ್ನಲ್ಲಿ ಎಲ್ಲ ತರ್ಜುಮೆಗಳಲ್ಲಿ ಅನೇಕ ಸಾರಿ RSVದಿಂದ ರಿವೈಸ್ ಸ್ಟ್ಯಾಂಡರ್ಡ್ ವರ್ಷನ್ನ ತರ್ಜುಮೆಯಂತೆ ಬೈಬಲ್ ಸೊಸೈಟಿ ಆಫ್ ಇಂಡಿಯಾನವರ ತರ್ಜುಮೆ ಉಂಟು. ಆದರೂ RSVನಲ್ಲಿ ಕೂಡ ಗಾಡ್ಸ್ ಮತ್ತೆಲ್ಲ ನೋಡ್ತೇವೆ, ಸ್ಮಾಲ್ ಜೀನಿಂದ ಸ್ಟಾರ್ಟ್ ಆಡುವಂಥದ್ದು ಗಾಡ್ಸ್ ಅನ್ನುವಂಥ ಪದ ಉಂಟು. ಆದರೆ ಕನ್ನಡದಲ್ಲಿ ದೇವತೆಗಳು ಅಂತ ಬರೆದಿದ್ದಾರೆ. ಹೇಗೆ ಬರೆದಿರೋ ಗೊತ್ತಿಲ್ಲ. ಆದರೆ ಒಂದು ವಿಷಯ ಉಂಟು, ಏನಂದರೆ ಅನ್ಯರಲ್ಲಿ ಹೆಣ್ಣು ದೇವರುಗಳು ಅಥವಾ ದೇವತೆಗಳು ಮತ್ತು ಹೆಣ್ಣು ದೆವ್ವ ಇಂಥವುಗಳೆಲ್ಲ ಉಂಟು. ಆ ಒಂದು ವಿಧದಲ್ಲಿ ಸುತ್ತಲಿರುವಂಥ ಇಸ್ರೇಲರಿಗೆ ಬಿಟ್ಟು ಸುತ್ತಲಿರುವಂಥ ಪ್ರದೇಶಗಳಲ್ಲಿ, ದೇಶಗಳಲ್ಲಿ ದೇವತೆಗಳನ್ನು ಆರಾಧಿಸುವಂಥ, ಪೂಜೆ ಮಾಡುವಂಥ ಸಂಗತಿ ಇತ್ತು. ಅದಕ್ಕೋಸ್ಕರವೇನು ಇವರು ದೇವತೆಗಳಂತ ಬರ್ತಿರ್ಬೋದು. ಅದಕ್ಕೆ ಇವತ್ತು ನಮ್ಮಷ್ಟಕ್ಕೆ ನಾವು ಬರುವಾಗ ಕ್ರಿಶ್ಚಿಯನ್ ಅಂತ ಹೇಳುವಂಥವ್ರಿಗೂ, ಯಾಕಂದರೆ ಕನ್ನಡ KJVನಲ್ಲಿ ಹೇಗೂ ದೇವರುಗಳು ಅಂತೇ ಬರೆದಿರುವಂಥದ್ದುಂಟು, ಆದರೆ ಸ್ಮಾಲ್ ಲೆಟರ್ನಲ್ಲಿ ಗಾಡ್ಸ್ ಅಂತ ಹೇಳಿ ಬರೆದಿರುವಂಥದ್ದು ನೋಡ್ತೇವೆ. ಆದರೆ ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳೋಂಥವ್ರು ಕೂಡ ಯಾಕೆ ಇಂಥದ್ದು ಬಂದಿದೆ ಅಂತೇಳಿ ನೋಡುವಾಗ, ಅನ್ಯರ ನಂಬಿಕೆ, ಅನ್ಯರ ಆಚರಣೆಯನ್ನೇ ಇವರು ನಂಬಿದ್ದಾರೆ. ಅದಕ್ಕೆ ಇವರಿಗೂ ಅಂಥದ್ದೇ ಏನಂತಾರೆ ನಂಬಿಕೆ ಉಂಟು. ಆ ನಂಬಿಕೆಯಿಂದ ಇನ್ನೂ ಹೊರಗೆ ಬಂದಿಲ್ಲ. ಆದರೆ ಇವೆಲ್ಲ ತಪ್ಪಾದ ಸಂಗತಿ. ಅಂದರೆ ಇಲ್ಲಿ ನೋಡಿದ್ದು ದೇವರು ದೂತರನ್ನು ಪುರುಷರನ್ನಾಗಿ ಗುರುತಿಸಲ್ಪಡುವಂತೆ ಮಾಡಿದ್ದಾನೆ. ಪುರುಷನ ಹೆಸರುಗಳೇ ಉಂಟು. ಹಾಗಿರೋದ್ರಿಂದ ಬಿದ್ದು ಹೋದಂಥ ದೂತರುಗಳು ಕೂಡ ಹೆಣ್ಣು ದೂತರು ಅಥವಾ ಏನಂತಾರೆ ಮಕ್ಕಳು ದೂತರು ಅಥವಾ ಹೆಣ್ಣು ದೆವ್ವ, ಕುಟ್ಟಿ ಸೈತಾನ ಆಗೋದಕ್ಕೆ ಸಾಧ್ಯವಿಲ್ಲ. ಅದು ಬೈಬಲ್ನ ಬೋಧನೆ ಅಲ್ಲ. ಆದರೆ ಇವೆಲ್ಲ ಆಗಿತ್ತು, ಪರವಾಗಿಲ್ಲ. ಆದರೆ ನಮ್ಮಷ್ಟಕ್ಕೆ ನಾವು ಬರುವಾಗ ಇನ್ನೊಂದು ಸಂಗತಿ ನೋಡ್ತೇವೆ. ಈ ಲೋಕದಲ್ಲಿ ಹೆಣ್ಣು ಗಂಡು ಭೇದ ಭಾವ ಇದೆ. ಅನೇಕ ಸರಿ ಹೆಣ್ಣನ್ನು ಕೀಳಾಗಿ ನೋಡುವಂಥದ್ದು ನಾವು ನೋಡ್ತೇವೆ. ಲವ್ಲಿನಾ ಅಂತೇಳಿ ಬಾಕ್ಸರ್ ಒಲಿಂಪಿಕ್ನಲ್ಲಿ ಒಂದು ಪದಕವನ್ನು ಗೆದ್ದಿರುವಂಥದ್ದು ಇವತ್ತು TV ನಲ್ಲಿ ನೋಡ್ತಿದ್ದೆವು.
ಅವಳಿಗೆ ಅವರ 3 ಹೆಣ್ಣು ಮಕ್ಕಳು, ತಂದೆ ತಾಯಿಗಳನ್ನು ಅನೇಕರು ಟೀಕೆ ಮಾಡ್ತಿರಂತೆ. ಇವರಿಗೆ ಗಂಡು ಮಕ್ಕಳಿಲ್ಲ, ಇವರು ಹುಡುಗಿಯರು ಇವ್ರು ಏನು ಮಾಡ್ತಾರೆ, ಅವ್ರಿಗೆ ಟೀಕೆ ಮಾಡ್ತಾನೆ ಇದ್ರಂತೆ. ಆದರೆ ಇವತ್ತು ಅವಳು ಹೇಳ್ತಾಳು, ಹೇಗೂ ನಾನು ಅನೇಕ ಕಷ್ಟ ಮಧ್ಯದಲ್ಲಿ ಅವಳು ಹುಡುಗಿಯಾಗಿ ಕೂಡ ಬಾಕ್ಸರ್ನಲ್ಲಿ ಪದಕವನ್ನು ಒಲಿಂಪಿಕ್ನಲ್ಲಿ ಗೆದ್ದಳು. ಆದರೆ ಒಂದು ಸಂತೋಷದ ಸಂಗತಿ. ಆದರೆ ಲೋಕದಲ್ಲಿ ಹೇಗೂ ಹೆಣ್ಣು ಅನ್ನುವಂಥ ಒಂದು ನೋಡುವಾಗ ಅನೇಕ ಸಾರಿ ಕೀಳಾಗಿ ನೋಡುವಂಥದ್ದು, ಸೆಕೆಂಡ್ ಕ್ಲಾಸ್ ಸಿಟಿಜನ್ ಅಥವಾ ಯಾವುದಕ್ಕೆ ಉಪಯೋಗ ಎಲ್ಲ, ಮುಗಿದೋಯ್ತು, ಹೆಣ್ಣು ಹುಟ್ಟಿದ್ರೆ ಮಕ್ಕಳು ಮುಗಿದೋಯ್ತು, ಏನೂ ಇಲ್ಲ ಅನ್ನೋಂಥ ರೀತಿಯಲ್ಲಿ ಲೋಕದಲ್ಲಿ ಅದೇ ಭಾವನೆ ಉಂಟು. ಆದರೆ ಇವೆಲ್ಲ ಸಂಗತಿಗಳು ನೋಡುವಾಗ ಪರಲೋಕದಲ್ಲಿ ಆ ಭಾವನೆ ಇಲ್ಲ. ನಮ್ಮ ದೇವರು ಎಂಥ ಶ್ರೇಷ್ಠವಾದಂಥ ಆಲೋಚನೆ ಹೊಂದಿದ್ದಾನೆ ಅಥವಾ ಎಂಥ ಸ್ಥಾನಮಾನವನ್ನು ಇಟ್ಟಿದ್ದಾನೆ ಅಂದರೆ ನಾವು ನೋಡ್ತೇವೆ. ಪರಲೋಕದಲ್ಲಿ ಮತ್ತು ಏನಂತಾರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಯಾರು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾರೋ ಅವರಿಗೆ ಪುತ್ರರು ಎಂಬುದಾಗಿ ಅಧಿಕಾರ ಕೊಟ್ಟಿದ್ದಾನೆ, ಪುತ್ರರನ್ನಾಗಿ ನೇಮಿಸಿದ್ದಾನೆ ಎಂಬುದಾಗಿ ಬೈಬಲಲ್ಲಿ ಹೇಳುತ್ತೆ. ಯೋಹಾನ 1:12 ಮತ್ತು 1 ಯೋಹಾನ 3:1 ಪತ್ರಿಕೆಯಲ್ಲಿ ಸನ್ಸ್ ಆಫ್ ಗಾಡ್ ಅಂಥೇಳಿ, ದೇವಪುತ್ರರು. ಈ ಲೋಕದಲ್ಲಿ ನೀವು ಹೆಣ್ಣಾಗಿ ಹುಟ್ಟ್ರಿ, ಗಂಡಾಗಿ ಹುಟ್ಟ್ರಿ ಪರವಾಗಿಲ್ಲ, ಅಥವಾ ಅನೇಕ ಸಾರಿ ಹೆಣ್ಣು ಮಗು ಅಂತನ್ನುವಾಗ ಅನೇಕ ನೋವು ಅಥವಾ ಅನೇಕ ಭೇದ ಭಾವಗಳಿಗೆ, ಕೀಳರಿಮೆಗೆ ಅಥವಾ ಬೇರೆ ಬೇರೆ ವಿಷಯಕ್ಕೆ ಹೋಗುವಂಥದ್ದುಂಟು, ಅನೇಕ ಸಾರಿ ನೋವನ್ನು ಅನುಭವಿಸುವಂಥದ್ದು ಉಂಟು. ಹೌದಾದರೆ ಅದಕ್ಕೋಸ್ಕರ ಎದೆಗುಂದುವಂಥದ್ದು ಬೇಡ. ಹುಡುಗಿಯರಾಗಲಿ, ಹೆಣ್ಣು ಮಕ್ಕಳಾಗಲಿ, ಬಾಲಕಿಯರಾಗಲಿ ಸಂತೋಷ ಪಡೋಣ. ದೇವರು ಮುಂದೆ ನಿತ್ಯತೆಯಲ್ಲೂ ಇಟ್ಟಿರುವಂಥ ಸಮಾನತೆ, ಶ್ರೇಷ್ಠತೆಯನ್ನು ತಿಳಿದು ನಂಬಿ ನಿರೀಕ್ಷಿಸಿ ಉಲ್ಲಾಸ ಪಡೋಣ. ಅದಕ್ಕೆ ನಾವು ನೋಡ್ತೇವೆ, ಅನ್ಯರ ಸ್ವರ್ಗಕ್ಕೂ ಬೈಬಲ್ನ ಸ್ವರ್ಗಕ್ಕೂ ಇರುವಂಥ ವ್ಯತ್ಯಾಸ ತಿಳ್ಕೊಳ್ಬೇಕಾಗಿದೆ. ಅನ್ಯರ ಸ್ವರ್ಗದಲ್ಲಿ ಏನೇನೋ ಇವೆ, ಬೈಬಲ್ನ ಸ್ವರ್ಗದಲ್ಲಿ ನೋಡ್ತೇವೆ ಎಲ್ಲರನ್ನೂ ದೇವರು ಪುತ್ರರಿಂದ ಹಾಕಿರ್ತಾನೆ. ಹಾಗಿರುವಾಗ ಅನೇಕ ಸಾರಿ ಈ ಲೋಕದಲ್ಲಿ ಹುಡುಗರಾಗಿ ಹುಟ್ಟಿರೋದಕ್ಕಿಂತ, ಪುರುಷರಾಗಿ ಹುಟ್ಟಿರೋದಕ್ಕಿಂತ ಹುಡುಗಿಯರಾಗಿ ಹುಟ್ಟಿರುವಂಥವರು ಹೆಚ್ಚಿನ ಏನಂತಾರೆ ಜಯಮಾಲೆಗಳನ್ನು, ಪ್ರತಿಫಲಗಳನ್ನು ಹೊಂದಬಹುದೇನೋ ಅನಿಸುತ್ತೆ. ಇವತ್ತು ನಾವು ನೋಡುವಾಗ ಒಲಿಂಪಿಕ್ನಲ್ಲಿ ಭಾರತ ದೇಶದಿಂದ ಬಾಲಕಿಯರೇ ಹೆಚ್ಚಿನ ಪದಕಗಳನ್ನು ಗೆಲ್ತಿರುವಂಥ ನೋಡ್ತೇವೆ. ಮತ್ತು ಅಷ್ಟೆಲ್ಲ CBS ಎಕ್ಸಾಮು ಬೇರೆ ಬೇರೆ ನೋಡುವಾಗ ಬಾಲಕಿಯರೇ ಏನಂತಾರೆ ಬಾಲಕರಿಗಿಂತ ಹೆಚ್ಚಾಗಿ ಏನಂತಾರೆ ಅಂಕಗಳನ್ನು ಪಡೆದಿರುವಂಥದ್ದು ಬಗ್ಗೆ ನೋಡ್ತೇವೆ. ಆದರೆ ಬೇರೆ ವಿಷಯಕ್ಕೆ ಬರುವಾಗ ಅವರು ಅದರಿಂದ ಬಹಳ ದೂರ ಹೋಗಿದ್ದಾರೆ ಅಥವಾ ಜನರು ಅದನ್ನು ತಿರಸ್ಕರಿಸ್ತಾರೆ. ಏನು ಕೊನೆಗೆ ಅಷ್ಟೇ ಮದುವೆ ಮತ್ತು ಈ ಕೆಲಸ, ಮನೆ ಕೆಲಸ, ಅದು ಮಾಡಬೇಕು, ಇದು ಮಾಡಬೇಕು, ಅದೇ ಅಷ್ಟೇ. ಮತ್ತು ಹುಡುಗರಾದ್ರೆ ಹೆಂಗಾದ್ರೂ ಓಡಾಡ್ಬೋದು, ಆದರೆ ಹುಡುಗಿಯರು ಮಾತ್ರ ಇಂಥ ಡ್ರೆಸ್ ಹಾಕೋಬೇಕು, ಇದು ಮಾಡಬೇಕು, ಮನೆಯಲ್ಲೇ ಇರಬೇಕು, ಇಂಥ ಎಲ್ಲ ಕಟ್ಟುಪಾಡುಗಳು ಉಂಟು. ಆದರೆ ಅವೆಲ್ಲವುಗಳ ಮಧ್ಯದಲ್ಲಿಯೂ ಬಾಲಕಿಯರು ಕ್ರಿಸ್ತನನ್ನು ಅಂಗೀಕರಿಸಿ ಕ್ರಿಸ್ತನಿಗೋಸ್ಕರ ಜೀವಿಸುವಂಥವರಿಗೆ ಪುರುಷರಿಗಿಂತ, ಬಾಲಕರಿಗಿಂತ ಪರಲೋಕದಲ್ಲಿ ಅವರಿಗೆ ಹೆಚ್ಚಿನ ಪ್ರತಿಫಲ, ಜಯಮಾಲೆ, ಕಿರೀಟಗಳು ಉಂಟು ಎಂಬುದಾಗಿ ನಾನು ನಂಬ್ತೇನೆ. ಯಾಕಂದರೆ ದೇವರು ಹಾಗೆ ಕರೆದಿರುವಾಗ, ಎಲ್ಲರನ್ನೂ ಸಮಾನವಾಗಿ ಕರೆಯುವಾಗ, ಆ ಸಮಾನತೆ ಇಲ್ಲದಿರುವಂಥ ಲೋಕದಲ್ಲಿ ಜೀವಿಸಿ ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಜೀವಿಸುವಂಥವರಿಗೆ ಹೆಚ್ಚಿನ ಬಿರುದು, ಹೆಚ್ಚಿನ ಪ್ರತಿಫಲ ಉಂಟು ಖಂಡಿತವಾಗಿ. ಅದಕ್ಕೆ ನಾವು ನೋಡ್ತೇವೆ, ಇದು ಬೈಬಲ್ನ ಸಂಗತಿ. ಅದಕ್ಕೆ ನಾವು ಕೊನೆಯದಾಗಿ ನೋಡುವಾಗ, ನಾನು ಕರ್ತನಾದ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದೇನೋ ಇಲ್ವೋ ಅದನ್ನು ನಾವು ನೆನಪು ಮಾಡ್ಕೊಳ್ಳೋಣ.